ಟಡಾ ದ ರಾಕಿ ಟಾಕ್ಸ್. ಟಡಾ ನಮಸ್ತೆ ಕಾರುನಾಡು. ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಟ್ರೈನ್ ಟಿಕೆಟ್ ತೊಗೊಂಡು ಇಂಟರ್ಸಿಟಿ ಟ್ರೈನಿಗೆ ಕಾಯ್ಕೊಳ್ತಾ ರೈಲ್ವೆ ಸ್ಟೇಷನಿಗೆ ಬಂದೆ. ರೈಲ್ವೆ ಸ್ಟೇಷನಿಗೆ ಬಂದು 5-10 ನಿಮಿಷ ನಿಂತ್ಕೊಂಡ ತಕ್ಷಣ ಇಂಟರ್ಸಿಟಿ ಟ್ರೈನ್ ಬರ್ತಾ ಇದೆ. 8:20ಕ್ಕೆ ದಾವಣಗೆರೆಗೆ ಬರ್ತಾನೆ, ಧಾರವಾಡದಿಂದ 5 ಗಂಟೆಗೆ ಬಿಟ್ಟು. ಸೊ ರೈಲ್ವೆ ಸ್ಟೇಷನ್ ಬೆಳಿಗ್ಗೆ ಥಂಡಿ ಇತ್ತು. ತುಂಬ ದಿನಗಳಾಯಿತು ರೈಲಲ್ಲಿ ಬೆಂಗಳೂರಿಗೆ ಹೋಗಿ. ಸೊ ನಾನು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ ಮುಂದೆ ಹೇಳ್ತೀನಿ. ಸೊ ನಾನು ಟಿಕೆಟ್ನ ರಿಸರ್ವ್ ಯಾವಾಗಲೂ ಮಾಡ್ತೀನಿ, ಬಟ್ ಇದು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ರಿಸರ್ವ್ ಮಾಡಲಿಲ್ಲ. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು ಬೆಳಿಗ್ಗೆನೆ. ಸೀದಾ ಯಶವಂತಪುರಕ್ಕೆ ಬಂದು ಇಳ್ಕೊಂಡೆ. ಏನಕ್ಕೆ ಯಶವಂತಪುರಕ್ಕೆ ಬಂದು ಇಳ್ಕೊಂಡೆ ಅದು ಕೂಡ ಹೇಳ್ತೀನಿ. ಸೀದಾ ಮೆಟ್ರೋ ಹತ್ಕೊಂಡೆ. ನಾನು ಹೋಗಿದ್ದು ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನು ಯಶವಂತಪುರದಿಂದ. ಬೆಂಗಳೂರಿಗೆ ನಾನು ಯಾವಾಗಲೇ ಬಂದರೂ ಈ ಒಂದು ಜಾಗಕ್ಕೆ ಹೋಗ್ತೀನಿ. ಅಲ್ಲಿ ಹೋದ ನಂತರನೇ ನಾನು ಬೇರೆ ಜಾಗಗಳಿಗೆ ಹೋಗೋದು. ಅದ್ಯಾವ ಜಾಗ ನಿಮಗೆ ಸ್ವಲ್ಪದಲ್ಲೇ ತೋರಿಸ್ತೀನಿ. ಸೊ ಯಾವಾಗಲೂ ನಾಸ್ಟಾಲಜಿ ಅಂತಾರಲ್ಲ, ನಾನು ಬೆಂಗಳೂರಲ್ಲಿ ಓದಬೇಕಾದ್ರೆ ಈ ಮೆಟ್ರೋಲ್ ಅಡ್ಡಾಟ ತುಂಬ ಜಾಸ್ತಿ ಇತ್ತು, ಎಸ್ಪೆಷಲಿ ನಾನು ಇವಾಗ ಹೋಗ್ತಾ ಇರೋ ಪ್ಲೇಸ್ಗೆ. ಸೊ ಅದೇ ರೀತಿ ವೈಬ್ಸ್ ಫೀಲಿಂಗ್ ಬಂತು. ಸೊ ಮೆಟ್ರೋಲ್ ಹೋಗ್ತಾ ಇದೆ ಆ್ಯಂಡ್ ಇವಾಗ ಅಲ್ಲಿ ಕಿಟಕಿಲಿ ಕಾಣಿಸುತ್ತೆ ನಿಮಗೆ ನಾನು ಯಾವಾಗಲೂ ಹೋಗೋ ಅಂಥ ಒಂದು ಪ್ಲೇಸು, ನನ್ನ ಫೇವ್ರೆಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್. ತುಂಬ ಜನ ಯೂಶ್ವಲಿ ಹೋಗಿರ್ತಾರೆ ಬೆಂಗಳೂರಲ್ಲಿ. ಅದೊಂದು ಒನ್ ಆಫ್ ದ ಗುಡ್ ಸ್ಪಾಟ್ ಇನ್ ಬ್ಯಾಂಗ್ಳೂರ್. ಅದು ಯಾವುದು ಅಂತಂದರೆ ಯಾವುದು ಅಲ್ಲ, ಅದು ನಮ್ಮ ನೆಚ್ಚಿನ ಪ್ರೀತಿಯ ಇಸ್ಕಾನ್ ಟೆಂಪಲ್. ಹೌದು, ನಾನು ಬೆಂಗಳೂರಿಗೆ ಬಂದರೆ ಮೊದಲು ಹೋಗೋದು ಇಸ್ಕಾನ್ ಟೆಂಪಲ್ಗೆ. ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ವಿಪರೀತ ಜನ ಇದ್ದಾರೆ. ಸೊ ಮಹಾಲಕ್ಷ್ಮಿಲಿ ಇಳ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ರೋಡಲ್ಲಿ ತುಂಬ ಸಾಮಾನು ಇಟ್ಟಿರ್ತಾರೆ. ಒಂದಷ್ಟು ಜನ ಜ್ಯೋತಿಷ್ಯ ಹೇಳ್ತೀನಿ ಅಂತ ಇರ್ತಾರೆ, ಮತ್ತು ಕಾರ್ನ್ ಸುಡರ್ ಇರ್ಬೋದು, ಬೇರೆ ಬೇರೆ ಅದು ಇದು ತಿಂಡಿ ತಿನಿಸು ಎಲ್ಲ ಇರೋದು ತುಂಬ ಜನ ಇತ್ತು. ಇಲ್ಲಿ ರೈಟ್ ಸೈಡಿಗೆ ಪಾರ್ಕಿಂಗು, ಕಾರು ಮತ್ತು ಬೈಕ್ ಇರುತ್ತೆ. ಸೊ ಅದು ಹತ್ಕೊಂಡ್ರೆ ಸೀದಾ ಮೇಲೆ ಹೋಗೋದು. ಸೊ ಎಸ್, ಐ ಮೀನ್ ಇಸ್ಕಾನ್ ದ ಫೌಂಡರ್ ಆಚಾರ್ಯ ಪ್ರಭುಪಾದ ಅವರು ಕನಸಿದು. ಸೊ ಇಸ್ಕಾನ್ ಒಳಗಡೆ ಬಂದೆ, ಬಟ್ ಏನು ಅಂದರೆ ವಿಪರೀತ ಜನ ಇದ್ದರು. ನಾನು ಎಲ್ಲಿಗೋ ಒಂದು ಹೋಗಬೇಕಾಗಿತ್ತು ಜಾಗಕ್ಕೆ, ಅದು ಫಾರ್ ಫ್ರಮ್ ಬ್ಯಾಂಗ್ಳೂರ್ ಸೆಂಟ್ರಲ್. ಸೊ ಏನು ಮಾಡಿದೆ, ನಾನು ಹೋಗ್ತಿರ್ಬೇಕಾದ್ರೆ ಪುಷ್ಪ ಸೇವೆ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಡೈರೆಕ್ಟ್ ಎಂಟ್ರಿ ಇರುತ್ತೆ ಅಂತ ಕೇಳಿದೆ. ಹೌದು ಅಂದರು. ಸೊ ನಾನು ಟಿಕೆಟ್ ತೊಗೊಂಡು ಡೈರೆಕ್ಟ್ ಎಂಟ್ರಿ ಸಿಕ್ತು ನನಗೆ. ಸೊ ಎಲ್ಲ ದೇವಸ್ಥಾನ, ನರಸಿಂಹ ಇದೆ, ಮತ್ತು ತಿರುಪತಿ ಬಾಲಾಜಿ, ತಿರುಪತಿ ದೇವರಿದ್ದಾನೆ, ಅವ್ರನ್ನೆಲ್ಲ ಭೇಟಿ ಮಾಡಿಕೊಂಡು ಸೀದಾ ಮೇನ್ ಹೋಗಿದ್ದು ನಮ್ಮ ಕೃಷ್ಣನ ನೋಡಲಿಕ್ಕೋಸ್ಕರ. ಆ ಕಡೆ ನೋಡಿ ಎಷ್ಟು ಜನ ಇದೆ, ಬಟ್ ಈ ಕಡೆ ಒಬ್ಬನೇ ಆರಾಮ್ಸೆ ಸೀದಾ ಮೇಲೋದೆ ಕೃಷ್ಣನ ಭೇಟಿಗೆ. ಫಸ್ಟ್ ಟೈಮ್ ಒಂದು 5-6 ವರ್ಷದಿಂದನೂ ಹೋಗ್ತಾ ಇದ್ದೀನಿ, ಬಟ್ ಫಸ್ಟ್ ಟೈಮ್ ಇದು ಸ್ಪೆಷಲ್ ಎಂಟ್ರಿ ಅಂತ ತೊಗೊಂಡಿತ್ತು. ಸೊ ಸ್ಪೆಷಲ್ ಎಂಟ್ರಿ ಪ್ರಯುಕ್ತ ನಮಗೆ ಪ್ರಸಾದ ಸಿಕ್ತು, ಮತ್ತು ಬುಕ್ ಕೂಡ ಕೊಟ್ಟರು. ಮತ್ತು ನಾನು ತಿಲಕ ತೊಗೋಬೇಕಾಗಿತ್ತು, ಖಾಲಿ ಆಗಿತ್ತು, ಅದು ತೊಗೊಂಡೆ. ಮತ್ತು ಫೇವ್ರೇಟ್ ಪ್ರಸಾದ ಇಸ್ಕಾನ್ ಪ್ರಸಾದ ತೊಗೊಂಡು ಸೀದಾ ನಾನು ಬಂದಿದ್ದು ಬನಶಂಕರಿಗೆ. ಮೆಟ್ರೋ ಹತ್ಕೊಂಡು ಬನಶಂಕರಿಗೆ ಬಂದೆ. ಬನಶಂಕರಿಗೆ ಬಂದು ನೆಕ್ಸ್ಟು ನಾನು ಜಿಗಣಿ ಹೋಗಬೇಕಾಗಿತ್ತು. ಸೊ ನನ್ನ ಫ್ರೆಂಡ್ ರೂಮ್ ಹತ್ರ ಹೋದೆ. ರಾತ್ರಿ ಮಲ್ಕೊಂಬಿಟ್ವಿ, ಹಾಗೆ ಸುಸ್ತಾಗಿತ್ತು ಅಂತ. ಬೆಳಿಗ್ಗೆ ಬೇಗನೆ ಎದ್ದು 7 ಗಂಟೆಗೆ ಆರ್ಡ್ರು ಮಾಡಿಕೊಂಡೆ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಸೊ ರಾತ್ರಿ ಎಲ್ಲ ಊಟ ಗೀಟ ಮಾಡ್ಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು 7 ಗಂಟೆಗೆ ಸ್ನಾನ ಮಾಡಿಕೊಂಡು ಆರ್ಡ್ರು ಮಾಡಿದೆ ದ ಬೆಸ್ಟ್ ಫುಡ್ ಇಡ್ಲಿ. ಸೊ ಅದಕ್ಕೋಸ್ಕರ ಇಡ್ಲಿನ ಆರ್ಡ್ರು ಮಾಡಿಕೊಂಡೆ. ತೆಗಿಯೋಕ್ಕೆ ತುಂಬ ಕಷ್ಟ ಆಯ್ತು, ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡಿರೋ ಕಾರಣ ಹಾಗಿಗೂ ಕಷ್ಟಪಟ್ಟು ತೆಗೆದೆ. ಸೊ ಇಡ್ಲಿ ತಿಂದ್ಕೊಂಡೆ. ಇಡ್ಲಿ ತಿಂದ್ಕೊಳ್ತಾ ಏನು ಮಾಡಿದೆ, ರ್ಯಾಪಿಡಲ್ಲಿ ಒಂದು ಆಟೋ ಬುಕ್ ಮಾಡಿದೆ. ಆಟೋ ಬುಕ್ ಮಾಡಿ ನಾನು ವೇಟ್ ಮಾಡ್ತಾಯಿದ್ದೆ. ನಾನು ಹೋಗ್ತಿರೋ ಪ್ಲೇಸು ಜಿಗಣಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ, ಏನಕ್ಕೆ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ನಾನು ತೋರಿಸ್ತೀನಿ ಮತ್ತು ಹೇಳ್ತೀನಿ ಕೂಡ. ನಾನು ಜಿಗಣಿಗೆ ಏನಕ್ಕೆ ಹೋದೆ. ಆಲ್ಮೋಸ್ಟ್ ಬೆಂಗಳೂರಿಂದ ಒಂದು 30-35 ಕಿಲೋಮೀಟ್ರ್ ಹೊರಗಡೆ ಇದೆ. ಸೊ ಆಟೋ ಬಂದಿತ್ತು, ಆಟೋ ಹತ್ಕೊಂಡು ಸೀದಾ ಹೋಗ್ತಾ ಇದ್ದೆ. ಒಂದು 10 ಕಿಲೋಮೀಟ್ರ್ ದೂರ ಇತ್ತು ನಾನು ಇದ್ದಿದ್ದ ಪ್ಲೇಸಿಂದ. ಸೊ ಅಲ್ಲಿ ಹೋಗಿ ಟ್ರಾಫಿಕ್ ಮಾಡ್ರೇಟಾಗಿತ್ತು, ತುಂಬ ವಿಪರೀತ ಟ್ರಾಫಿಕ್ ಅಂತ ಏನಲ್ಲ, ಒಂದಷ್ಟಿತ್ತು. ಸೊ ಹೋಗಿದ್ದು ನಾನು ಸೀದಾ ನನ್ನ ಹೊಸ ಕಂಪ್ನಿ, ಹೌದು ನಾನು ಜಾಯ್ನ್ ಆಗ್ತಿರೋ ಹೊಸ ಕಂಪ್ನಿ, ಅಲ್ಲಿಗೆ ನಾನು ಹೋಗಬೇಕಾಗಿತ್ತು. ಆನ್ ಬೋರ್ಡಿಂಗ್ ಎಲ್ಲ ಫಾರ್ಮಾಲಿಟೀಸ್ ಫಸ್ಟೇ ಇರೋ ಕಾರಣ. ಸೊ ನಾನು ಹೋಗಿದ್ದು ನನ್ನ ಆಫೀಸ್ ಜಿಗಣಿಯಲ್ಲಿ ಇರೋದು, ಅಲ್ಲಿ ಹೋಗಿದ್ದು. ಅದಾದ ನಂತರ ಬೆಳಿಗ್ಗೆ ತಿಂಡಿ ಕೂಪನ್ ಕೊಟ್ಟಿದ್ದರು, ಕೂಪನ್ ತಗೊಂಡು ತಿಂಡಿ ತಿನ್ನೋಣ ಅಂತ
ಸ್ವಲ್ಪ ಹೇಗೆ ಕಾಣ್ತಿದ್ದೀನಿ ಅಂತ ನೋಡ್ಕೊಳ್ತಾ ಹೋದೆ. ಸೊ ತಿಂಡಿಲಿ ಇಡ್ಲಿ ತೊಗೊಂಡೆ ಮತ್ತು ಕೇಸರಿಬಾತ್ ತೊಗೊಂಡೆ. ದಿಸ್ ವಾಸ್ ಅ ರೆಸ್ಟ್ ರೂಮ್. ಅದಾದ ನಂತರ ಸೆಮಿನಾರ್ ಹಾಲಿಗೆ ಏನಿತ್ತಲ್ವ ಅಲ್ಲಿ ಕೂತ್ಕೊಂಡ್ವಿ. ಅದೆಲ್ಲ ಮುಗೀತಿದ್ದಂಗೆ ಮಧ್ಯಾಹ್ನ ಒಳ್ಳೆ ಊಟ ಆಯಿತು. ಚಪಾತಿ, ಅನ್ನ ಸಾರು, ನುಗ್ಗೆಕಾಯಿ ಸಾರು ಎಲ್ಲ ಇತ್ತು. ಅದು ಮುಗಿಸ್ಕೊಂಡು ಸಂಜೆ ಎಲ್ಲ ಮುಗೀತು. 4 ಗಂಟೆಗೆ ಮುಗೀತು. ನನ್ನ ಲ್ಯಾಪ್ಟಾಪ್ ಎತ್ಕೊಂಡು ನಾನು ಇವಾಗ ಹೊರಡೋ ಟೈಮ್ ಬಂತು. ಸೊ ಹೊರಟೆ ಸೀದಾ. ನಾನು ಎಲ್ಲೂ ನಿಲ್ಲಿಲ್ಲ. ಮೆಜೆಸ್ಟಿಕ್ಕಿಗೆ ಬರಬೇಕು ಅಂತ ಮೆಜೆಸ್ಟಿಕ್ ಹೊರಟೆ. ರ್ಯಾಪಿಡೋಲ್ಲಿ ಬಂದು ಬನಶಂಕರಿಲಿ ಇಳ್ಕೊಂಡು ಬನಶಂಕರಿಯಿಂದ ಮೆಜೆಸ್ಟಿಕ್ಕಿಗೆ ಬಂದು ಬಸ್ ಹತ್ಕೊಂಡೆ. EV ಬಸ್ ಹತ್ಕೊಂಡೆ ಫಸ್ಟ್ ಟೈಮು ದಾವಣಗೆರೆಗೆ. ಲ್ಯಾಪ್ಟಾಪ್ ಲಾಗಿನ್ ಆಗೋಕ್ಕಾಗತ್ತೆ ಅಂತ ಚೆಕ್ ಮಾಡಿದೆ. ಕ್ರೆಡೆನ್ಷಿಯಲ್ ಸ್ವಲ್ಪ ಲೇಟಾಗಿ ಬಂತು, ಬಟ್ ಆಗಲಿಲ್ಲ. ಡೊಮೈನ್ ಇಶ್ಯೂ ಅಂತ ಏನೋ ಬಂತು. ಸರಿ ಆಯಿತು, ಹೇಗೂ ಹೊರಟಿದ್ದೀನಲ್ಲ ಅಂತ ಹೊರಟೆ. ರಾತ್ರಿ 12 ಆಗಿತ್ತು ಮನೆಗೆ ತಲುಪೋತ್ತಿಗೆ. ತುಂಬ ಟಯರ್ಡ್ ಆಗಿತ್ತು. ನಾನು ಹಾಗೆ ಮಲ್ಕೊಂಡೆ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್.